ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೋ ಮಗನೇ, ನಾನು ನಿಮ್ಮಪ್ಪ ಕಣೋ. ಅದು ಗೊತ್ತಾಗ ತುಂಬ ವರ್ಷ ಆಗಿದೆ. ಮುಚ್ಚೋ ಬಾಯಿ. ಏನು ಹೇಳಿದ್ರು ನನ್ನ ಥರನೇ ವಕ್ರವಾಗಿ ಮಾತಾಡ್ತಾನೆ, ವಕ್ರ ಶಿಖಾಮಣಿ. ಲೇ, ನಾನು ಹೇಳ್ತಾ ಇರೋದಲ್ಲ ನಿನ್ನ ಒಳ್ಳೇದಕ್ಕೆ ಕಣೋ. ಏನು ಒಳ್ಳೇದಕ್ಕೆ? ಎಲ್ಲರ ಮುಂದೆ ಹೇಳಿ ಅವಮಾನ ಮಾಡೋ ಅವಶ್ಯಕತೆ ಇತ್ತಾ? ಯಾರೆಲ್ರ ಮುಂದೆನೋ? ನೀನು ಹಿಂದೆ ಮುಂದೆ ಓಡಾಡ್ತಾ ಇರ್ಲಿಲ್ವಾ ಮಠದ ಒಟ್ಟುಗಳು? ನಾನು ಅವ್ರ ಮುಂದೆನೇ ಇರ್ಲಿಲ್ವಾ? ಲೇ, ನಿನ್ನ ವರ್ತನೆಯಿಂದ ಮಠದಲ್ಲಿ ಎಲ್ರಿಗೂ ಬೇಸರ ಆಗಿದೆ. ನಾನು ನಿನಗೆ ಬುದ್ಧಿ ಹೇಳಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಅವರೆಲ್ಲರಿಂದ ಅದು ಗುರುಗಳಿಗೂ ಮುಟ್ಟಬೇಕು. ಈಗ ಮುಟ್ಟಿಸ್ಬೇಕಾಗಿರೋದೆಲ್ಲ ಮುಟ್ಸಿದ್ದಾಯ್ತಲ್ಲ, ಇನ್ನೇನಿದೆ? ಗಜೇಂದ್ರ ಇನ್ನೂ ಹೋಗಿಲ್ವೇನಪ್ಪ? ಅದು ನೀವು ದೂರ ಹೇಳೋದು ಇನ್ನೇನಾದರೂ ಬಾಕಿ ಇದೆಯಾ? ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಏನೋ ನಿಮ್ಮ ತಾತನ ಋಣ ನನ್ನ ತಲೆ ಮೇಲಿದೆ, ನಿಮ್ಮ ಅಪ್ಪನ ಋಣ ನನ್ನ ಭುಜದ ಮೇಲಿದೆ ಅಂತ ನಿನ್ನ ಜವಾಬ್ದಾರಿನ ನನ್ನ ಎದೆ ಮೇಲೆ ಹಾಕೊಂಡೆ. ಹಾಗಾಗಿ ನಿನ್ನನ್ನು ಈ ಮಠಕ್ಕೆ ಕರೆಸ್ಕೊಂಡೆ. ಆದರೆ ಇಲ್ಲಿ ನಿನ್ನ ವರ್ತನೆನ ನೋಡ್ತಾ ಇದ್ರೆ ಪ್ರತಿದಿನ ನನ್ನ ಎದೆ ಡವಡವ ಅಂತ ಹೊಡ್ಕೊಳ್ಳುತ್ತೆ. ಈ ವಯಸ್ಸಲ್ಲಿ ಎದೆ ಡವಡವ ಅಂತ ಹೊಡ್ಕೊಳ್ಳೋದು ಒಳ್ಳೇದಲ್ಲ. ಮುಚ್ಚೋ ಬಾಯಿ. ಇನ್ನು ಆಗಲ್ಲಪ್ಪ ಗಜೇಂದ್ರ, ಇನ್ನು ನೀನುಂಟು, ನಿನ್ನ ಮಗ ಉಂಟು. ಅಚ್ಚ, ಪಾರು ಪತ್ತೆದಾರಿಕೆ ಬೇಕು ಅಂತ ನಾವೇ ಕೇಳ್ಕೊಂಡು ಹೋಗಿದ್ವಾ? ನಮ್ಮ ತಾತನವ್ರಿಗೆ ಗುರುಗಳೇ ಸ್ಥಾನಮಾನ ಕೊಟ್ಟು ಈ ಊರಲ್ಲಿ ತಂದು ನೆಲೆ ನಿಲ್ಲಿಸಿದ್ರು. ನಮ್ಮ ತಾತನವರಿಂದ ನಮ್ಮವರೆಗೂ 3 ತಲೆಮಾರುಗಳಿಂದಲೂ ಮಠಕ್ಕೆ ನಿಸ್ವಾರ್ಥ ಸೇವೆ ಮಾಡಿದ್ದೀವಿ. ಬರಗಾಲ ಇರಲಿ, ಸುಗ್ಗಿ ಬರಲಿ, ಸಾಧ್ಯ ಆದಷ್ಟು ಹೆಣಗಿ ಕಾಣಿಕೆಗಳನ್ನ ಸಂಗ್ರಹಿಸಿಕೊಟ್ಟಿದ್ದೀನಿ. ಮಠದ ಅಣತಿಗೆ ಚ್ಯುತಿ ಬಾರ್ದಾಗ ನಡ್ಕೊಂಡಿದ್ದೀವಿ. ಒಮ್ಮೆಯೂ ಲೆಕ್ಕ ತಪ್ಪಿಸಿಲ್ಲ. ಮಠಕ್ಕೆ ಚಾಚು ತಪ್ಪದೆ ಲೆಕ್ಕ ಕೊಟ್ಟಿದ್ದೀನಿ. ಆದರೂ ನನ್ನನ್ನು ಆ ಸ್ಥಾನದಿಂದ ಯಾಕೆ ತೆಗ್ದಾಕಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇದರಲ್ಲಿ ಗಜೇಂದ್ರನ ಮಗ ಭೋಗೇಂದ್ರನ ಕೈವಾಡ ಇದೆ ಅಂತ ಸುದ್ದಿ ಇದೆಯಪ್ಪ. ಈಗ ಅವನೇ ಅಂತೆ ಮಠದ ಆಡಳಿತಾಧಿಕಾರಿ. ಸರಿ ಹೋಯ್ತು. ಕುರಿಗಳನ್ನ ಕಾಯೋದಕ್ಕೆ ತೋಳನ ನೇಮಿಸ್ದಾಗಾಯ್ತು. ಅಲ್ಲ, ಅವ್ರ ವಂಶದ ದುಷ್ಟತನದ ಬಗ್ಗೆ ಗೊತ್ತಿದ್ದು ಅವನನ್ನು ಯಾಕೆ ನೇಮಿಸಿದ್ರೋ ಗುರುಗಳು? ತಪ್ಪು ಸೀತಕ್ಕ, ಗುರುಗಳ ನಿರ್ಧಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡೋರಲ್ಲ ನಾವು.